ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರುವುದು ಭಾರತದ ರಾಷ್ಟ್ರಪಿತ ಅಲ್ವಾ, ಎಲ್ಲರೂ ಪ್ರೀತಿಯಿಂದ ಬಾಪೂಜಿ ಅಂತ ಕರೆಯೋ ಮಹಾತ್ಮ ಗಾಂಧಿ ಬಗ್ಗೆ. ಹೌದು. ನಮಗೆ ಸಿಕ್ಕಿರೋ ಕೆಲವು ಮಾಹಿತಿಗಳ ಆಧಾರದ ಮೇಲೆ ಅವರ ಬದುಕಿನ ಕೆಲವು ಮುಖ್ಯ ಘಟ್ಟಗಳು ಮತ್ತೆ ಅವರ ತತ್ವಗಳನ್ನ ಸ್ವಲ್ಪ ನೋಡೋಣ. ಖಂಡಿತ. ಬ್ರಿಟಿಷರ ಆಡಳಿತದಿಂದ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಅವರು ಹಿಡಿದ ದಾರಿ ಇದೆಯಲ್ಲ, ಅಹಿಂಸೆ ಮತ್ತೆ ಸತ್ಯ. ಹೌದು. ಅದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ಹೌದು, ಅವರ ಪಯಣವೇ ಒಂದು ಅದ್ಭುತ ಕಥೆ. ಅಂದ್ರೆ ಗುಜರಾತ್ನ ಪೋರ್ಬಂದರ್ನಲ್ಲಿ ಹುಟ್ಟಿ ಅಕ್ಟೋಬರ್ 2, 1869. ಹೌದು. ಆಮೇಲೆ ಲಂಡನ್ನಲ್ಲಿ ಕಾನೂನು ಓದಿದ್ದು, ಮತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ವಕೀಲಿ ವೃತ್ತಿ. ಆಮೇಲೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಮುಖ್ಯ ನಾಯಕರಾದರು. ನಿಜಕ್ಕೂ ಅಸಾಧಾರಣ. ಆ ದಕ್ಷಿಣ ಆಫ್ರಿಕಾದಲ್ಲಿದ್ದ ಸಮಯ ಅದು ಅವರ ಜೀವನದಲ್ಲಿ ಬಹಳ ಮುಖ್ಯವಾದ ಘಟ್ಟ ಅಲ್ವಾ? ಅಲ್ಲಿನ ಅನುಭವಗಳು ಅವರ ಮೇಲೆ ಹೇಗೆ ಪ್ರಭಾವ ಬೀರಿದ್ವು? ಖಂಡಿತವಾಗಿಯೂ. ದಕ್ಷಿಣ ಆಫ್ರಿಕಾ ಅವರ ಚಿಂತನೆಗಳನ್ನ ರೂಪಿಸಿತು ಅಂತಾನೆ ಹೇಳ್ಬಹುದು. ಅಲ್ಲಿ ಅವರು ಎದುರಿಸಿದ ಜನಾಂಗೀಯ ತಾರತಮ್ಯ ನಿಮ್ಗೆ ಗೊತ್ತಿರಬಹುದು, ಆ ರೈಲಿನಿಂದ ಹೊರಹಾಕಿದ ಘಟನೆ. ಹೌದು, ಕೇಳಿದ್ದೀನಿ. ಅದು ಅವರಲ್ಲಿ ಒಂದು ದೊಡ್ಡ ಬದಲಾವಣೆ ತಂತು. ಅಲ್ಲಿನ ಅನ್ಯಾಯಗಳ ವಿರುದ್ಧ ಹೋರಾಡುತ್ತಲೇ ಸತ್ಯಾಗ್ರಹ ಅನ್ನೋ ಒಂದು ಹೊಸ ಅಸ್ತ್ರವನ್ನೇ ಅವರು ಕಂಡುಹಿಡಿದ್ರು. ಸತ್ಯಾಗ್ರಹ ಅಂದ್ರೆ ಸತ್ಯವನ್ನೇ ಆಧಾರವಾಗಿಟ್ಟುಕೊಂಡು ಹಿಂಸೆ ಇಲ್ಲದೆ ಹೋರಾಡುವುದು. ಇದು ಕೇವಲ ಒಂದು ಹೋರಾಟದ ತಂತ್ರ ಆಗಿರ್ಲಿಲ್ಲ, ಅದೊಂದು ಜೀವನ ವಿಧಾನವಾಗಿತ್ತು ಅವರಿಗೆ. ಹಾಗೆ. ಈ ಅನುಭವಗಳಿದೆಯಲ್ಲ, ಇದು ಮುಂದೆ ಭಾರತಕ್ಕೆ ಮರಳಿದ ಮೇಲೆ ದೊಡ್ಡ ಚಳುವಳಿಗಳನ್ನ ಸಂಘಟಿಸೋಕೆ ಬೇಕಾದ ಒಂದು ತಾತ್ವಿಕ ಬುನಾದಿಯಾಯಿತು. ಇದು ನಿಜಕ್ಕೂ ಸ್ವಾರಸ್ಯಕರ. ಅಂದ್ರೆ ದಕ್ಷಿಣ ಆಫ್ರಿಕಾದ ಆ ಹೋರಾಟಗಳೇ ಒಂದ್ ರೀತಿ ತಾಲೀಮು ತರ ಆಯಿತು. ಹೌದು, ಹಾಗೆ ಹೇಳ್ಬಹುದು. ಭಾರತಕ್ಕೆ ಬಂದ ಮೇಲೆ ಶುರು ಮಾಡಿದ ಚಳುವಳಿಗಳು ಉದಾಹರಣೆಗೆ ಇಲ್ಲಿ ಬಂದ ಮೇಲೆ ಅವರು ಮೊದಲು ಮಾಡಿದ್ದು ಭಾರತವನ್ನ ಸುತ್ತಿ ನೋಡಿದ್ದು, ಜನರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿದ್ದು. ಆಮೇಲೆ 1917ರಲ್ಲಿ ಚಂಪಾರಣ್ ಸತ್ಯಾಗ್ರಹ, ಅದು ರೈತರಿಗಾಗಿ. ಹೌದು, ಬಿಹಾರದಲ್ಲಿ. ಆಮೇಲೆ 1920ರ ಅಸಹಕಾರ ಚಳುವಳಿ, ಬ್ರಿಟಿಷ್ ಆಡಳಿತಕ್ಕೆ ಸಹಕಾರ ಕೊಡಬಾರ್ದು ಅಂತ. ಅದು ದೊಡ್ಡ ಮಟ್ಟದಲ್ಲಾಯ್ತಲ್ಮಾ. ಹೌದು. ಆಮೇಲೆ ಬಹುಶಃ ಅತ್ಯಂತ ಪ್ರಸಿದ್ಧವಾದದ್ದು 1930ರ ಉಪ್ಪಿನ ಸತ್ಯಾಗ್ರಹ. ದಾಂಡಿ ಯಾತ್ರೆ. ಅದೇ ಗಾಂಡಿ ಯಾತ್ರೆ. ಅದು ಇಡೀ ಜಗತ್ತಿನ ಗಮನ ಸೆಳೆಯಿತು ನೋಡಿ. ಒಂದು ಉಪ್ಪಿನ ಮೇಲಿನ ತೆರಿಗೆಯನ್ನ ವಿರೋಧಿಸೋ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯದ ನೈತಿಕತೆಯನ್ನೇ ಪ್ರಶ್ನಿಸುವ ಒಂದು ಶಕ್ತಿಶಾಲಿ ಸಂಕೇತವಾಗಿತ್ತು ಅದು. ಹೌದು. ಸಾಮಾನ್ಯ ಜನರನ್ನು ಕೂಡ ಹೋರಾಟಕ್ಕೆ ಇಳುಕೊಂಡಿದ್ದು ಅದರ ವಿಶೇಷತೆ. ನಿಜ. ಆಮೇಲೆ 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಕರೆಕ್ಟ್. ಈ ಎಲ್ಲಾ ಹೋರಾಟಗಳ ಹಿಂದೆ ಗಟ್ಟಿಯಾಗಿ ನಿಂತಿದ್ದು ಅವರ ಎರಡು ಮೂಲ ತತ್ವಗಳು, ಸತ್ಯ ಮತ್ತು ಅಹಿಂಸೆ. ಹೌದು. ಅದರ ಜೊತೆಗೆ ಬ್ರಹ್ಮಚರ್ಯ ಪಾಲನೆ, ಸ್ವದೇಶಿ ನಮ್ಮ ದೇಶದ ವಸ್ತುಗಳನ್ನೇ ಬಳಸೋದು, ಆರ್ಥಿಕವಾಗಿ ಹೊಡೆತ ಕೊಡಕ್ಕೆ. ಹೌದು. ಅದು ಕೇವಲ ಆರ್ಥಿಕ ಅಲ್ಲ, ಅದೊಂದು ರಾಜಕೀಯ ಅಸ್ತ್ರ ಕೂಡ, ಸ್ವಾವಲಂಬನೆಯ ಸಂಕೇತ ಕೂಡ. ಮತ್ತೆ ಸಾದಗೀತೆ ಸರಳ ಜೀವನ, ಇವೆಲ್ಲವೂ ಅವರ ಜೀವನದ ಭಾಗವಾಗಿದ್ದು. ಈ ತತ್ವಗಳು ಕೇವಲ ಆದರ್ಶಗಳಾಗಿರಲಿಲ್ಲ, ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ ಪ್ರಬಲವಾದ ಅಸ್ತ್ರಗಳಾದುವು. ಖಂಡಿತ. ಲಕ್ಷಾಂತರ ಜನ ಇದೇ ತತ್ವಗಳ ಆಧಾರದ ಮೇಲೆ ಹೋರಾಟಕ್ಕೆ ಇಳಿದ್ರು. ಅದು ಮುಖ್ಯ. ಇಷ್ಟೆಲ್ಲ ಮಾಡಿದ ನಾಯಕನ ಅಂತ್ಯ ಮಾತ್ರ ತುಂಬಾ ದುರಂತಮಯ. ಹೌದು. ಜನವರಿ 30, 1948 ನವದೆಹಲಿಯಲ್ಲಿ ನಾಥುರಾಮ್ ಗೋಡ್ಸೆ ಅವರಿಂದ ಹತ್ಯೆಯಾದ್ರು. ಅವರ ಭೌತಿಕ ಅಂತ್ಯವಾದರೂ ಗಾಂಧಿ ಚಿಂತನೆಗಳಿದೆಯಲ್ಲ, ಅವು ಇವತ್ತಿಗೂ ಜೀವಂತವಾಗಿವೆ. ಹೌದು. ಪ್ರತಿ ವರ್ಷ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಿಸ್ತೀವಿ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆ ಕೂಡ ಆ ದಿನವನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಘೋಷಿಸಿದೆ. ಇದು ಅವರ ತತ್ವಗಳ ಮಹತ್ವವನ್ನ ತೋರಿಸುತ್ತೆ ಅಲ್ವಾ? ಖಂಡಿತ. ಅವರ ಸಂದೇಶ ಸಾರ್ವಕಾಲಿಕ. ಜಗತ್ತಿನ ಅನೇಕ ಹೋರಾಟಗಾರರಿಗೆ, ಮಾರ್ಟಿನ್ ಲೂಥರ್ ಕಿಂಗ್ ಇರ್ಬೋದು, ನೆಲ್ಸನ್ ಮಂಡೇಲಾ ಇರ್ಬೋದು, ಎಲ್ಲರಿಗೂ ಗಾಂಧೀಜಿ ಸ್ಫೂರ್ತಿ. ಈ ನಮ್ಮ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಪ್ರಶ್ನೆ ಮನಸ್ಸಲ್ಲಿ ಬರ್ಬೋದು. ಹೇಳಿ. ಇವತ್ತಿನ ಜಗತ್ತು ತುಂಬಾ ಸಂಕೀರ್ಣವಾಗಿದೆ ಅಲ್ವಾ? ರಾಜಕೀಯ, ಸಾಮಾಜಿಕ ಸಂಘರ್ಷಗಳು ಎಲ್ಲ ಕಡೆ ನೋಡ್ತೀವಿ. ಇಂಥ ಸಂದರ್ಭದಲ್ಲಿ ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ಮಾರ್ಗಗಳನ್ನ ನಿಜವಾಗ್ಲೂ ಅಳವಡಿಸ್ಕೊಳ್ಳಕ್ ಸಾಧ್ಯ ಇದೆಯಾ? ಇದೊಂದು ಬಹುಶಃ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅನ್ಸುತ್ತೆ.